ಛಾತ್ರ ವಿದ್ಯಾರ್ಥಿಗಳು ಸೆಕ್ಯೂರಿಟಿ ಕೆಲಸ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಆಗಿದೆ. ಈ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಿಗರು ಅಲ್ಪಸಂಖ್ಯಾತರಾಗೋದ್ರಲ್ಲಿ ಸಂಶಯನೇ ಇಲ್ಲ. ಮೇಡಮ್, ನಾವು ವೈಟ್ಫೀಲ್ಡ್ ಇಂದ ಬಂದಿದ್ದೀವಿ. ಭಾರತೀಯರ ಸೇವಾ ಸಮಿತಿ ಈಗಾಗಲೇ ನಾವು ಒಕ್ಕೂಟದಲ್ಲಿ ಹಲವಾರು ಗಡಿ ಹೋರಾಟಗಳಲ್ಲಿ ಮತ್ತೆ ಬೆಳಗಾವಿ ಹೋರಾಟಗಳಲ್ಲಿ ಮತ್ತೆ ರೈತ ಪರ, ಕನ್ನಡ ಪರ, ದಲಿತ ಪರ ಎಲ್ಲ ಸಂಘಟನೆಗಳಲ್ಲಿ ನಾವು ಹೋರಾಟಕ್ಕೆ ಬೆಂಬಲ ಸೂಚಿಸಿಕೊಂಡು ಮತ್ತೆ ಇವಾಗ ಏನು MES ಮತ್ತೆ ಶಿವಸೇನೆ ಪುಂಡರು ನಮ್ಮ ಕನ್ನಡಿಗರ ಮೇಲೆ ಅಲ್ಲೇ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಮತ್ತೆ ಮಹದಾಯಿ ಮತ್ತೆ ಕಳಸಾ ಬಂಡೂರಿ ಮೇಕೆದಾಟು ಯೋಜನೆ ಜಾರಿ ಆಗಿಲ್ಲ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಸೆಕ್ಯೂರಿಟಿ ಕೆಲಸ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆಫೀಸ್ ಬಾಯ್ಗಳ ಕೆಲಸ ಮಾಡ್ತಾ ಇದ್ದಾರೆ. ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ಮಾಡ್ಕೊಂಡು ಕೂಲಿ ಕೆಲಸಗಳಿಲ್ದಿರ ಅಲಿತಾ ಇದ್ದಾರೆ. ಅಂತ ಇದರಲ್ಲಿ ಮೆಟ್ರೋದಲ್ಲಿ ಸುಮಾರು 15,000 ಜನಕ್ಕೆ ಹೊರ ರಾಜ್ಯದವ್ರನ್ನ ತಗೊಂಡ್ಬಂದು ಮೆಟ್ರೋ ಕೆಲಸ ಕೊಡೋದಕ್ಕೆ ಇದು ಮುಂದಾಗಿದ್ದಾರೆ. ಅದನ್ನ ವಿರೋಧ ವ್ಯಕ್ತಪಡಿಸ್ತೀವಿ. ಜೊತೆಗೆ ಏನು ಇವತ್ತು ಇಷ್ಟೆಲ್ಲ ಆಗ್ತಾ ಇದ್ರು ಸರ್ಕಾರಗಳು ಏನು ಜವಾಬ್ದಾರಿ ಎಚ್ಚೆತ್ಕೊಂತ ಇಲ್ಲ. ಮಹದಾಯಿ ಏನು ಮಹಾರಾಷ್ಟ್ರದಲ್ಲಿ ನಡೆದಿದೆ, ಬೆಳಗಾವಿಯಲ್ಲಿ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಆಗಿದೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ರಾಜೀನಾಮೆ ಕೊಡಬೇಕು. ಜೊತೆಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಏನೋ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಬಡವರಿಗೆ ಅನ್ಯಾಯ ಆಗ್ತಾ ಇದೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ. ಆದಷ್ಟು ಕೂಡಲೇ ಇವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಸರೋಜಿನಿ ಮಹಿಷಿ ಏನು ಹೋರಾಟ ಏನಿತ್ತು, ಶೇಕಡ 40ರಷ್ಟು ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂತ ಅದನ್ನು ಆದಷ್ಟು ಕೂಡಲೇ ಜಾರಿಗೊಳಿಸಬೇಕು. ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಒಂದು ಏನು ಒಳ ಮೀಸಲಾತಿ ಜನಸಂಖ್ಯೆ ಆಧಾರಿತದ ಮೇಲೆ ಒಳ ಮೀಸಲಾತಿಯನ್ನು ಸಹ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೂ ನ್ಯಾಯ ಸಿಗಲಿ ಅನ್ನೋದೇ ಈ ಒಂದು ನಮ್ಮ ಗುರಿ. ಜೊತೆಗೆ ಇಲ್ಲಿ ನಡೀತಾ ಇರ್ತಕ್ಕಂಥ ಏನು ಅನ್ಯಾಯಗಳು ನಡೀತಾ ಇದಾವೆ, ನಮ್ಮ ಕನ್ನಡ ಪರ ಏನು ಅಲ್ಪಸಂಖ್ಯಾತರನ್ನಾಗಿ ಮಾಡೋ ರೀತಿಯಲ್ಲಿ ಇವತ್ತು ಸರ್ಕಾರಗಳಿಗೆ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಿಗರು ಅಲ್ಪಸಂಖ್ಯಾತರಾಗೋದ್ರಲ್ಲಿ ಸಂಶಯನೇ ಇಲ್ಲ. ಆದ್ರಿಂದ ಹೋರಾಟಗಳೇ ಇಲ್ಲ ಅಂದಿದ್ರೆ ಇವತ್ತು ಸಮಾಜವನ್ನ ಕಟ್ಟಕ್ಕಾಗ್ತಾ ಇಲ್ಲ. ಅದರಲ್ಲೂ ಕೆಲವು ಸಂಘಟನೆಗಳು ಯಾಕೆ ಹಿಂದೆ ಉಳಿದಿದ್ದಾರೆ ಗೊತ್ತಿಲ್ಲ. ನೀವು ಅವರ ವೈಯಕ್ತಿಕ ವಿಚಾರ ಪಕ್ಕದಲ್ಲಿಟ್ಟು ನಾಡು ನುಡಿ ಜಲ ಅಂತ ಬಂದಾಗ ನಮ್ಮ ಕರ್ತವ್ಯ ನಾವೇನಿದೆ, ನಮ್ಮ ಜವಾಬ್ದಾರಿಯಿಂದ ನಮ್ಮ ನಾಡು ಗೌರವಕ್ಕಾಗಿ ನಮ್ಮ ನಾಡನ ಗೌರವವನ್ನು ಉಳಿಸೋದಕ್ಕೋಸ್ಕರ ಆದ್ರೂ ಅವ್ರು ಮುಂದೆ ಬರಬೇಕಾಗಿತ್ತು. ಅವ್ರು ಏನು ಕಾರಣ ಅಂತ ಅದು ಗೊತ್ತಾಗ್ತಾ ಇಲ್ಲ. ಕನ್ನಡಿಗರು ಹೇಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ? ಈ ಕಡೆ KSRTC BMTC ಬಸ್ ಓಡುತ್ತೆ, ಹೋಟೆಲ್ ಜನನೂ ಹೋಗ್ತಾರೆ, ಬೀದಿಗೂ ಬರ್ತಾರೆ, ಏನು ಬಂದ್ ಮಾಡಿಲ್ಲ ಅಂಗಡಿ ಮುಂಗಟ್ಟುಗಳು, ಹೆಂಗೆ ಅಂತ? ಮೇಡಮ್, ಇಲ್ಲಿ ಸರ್ಕಾರಗಳು ವ್ಯವಸ್ಥೆ, ಅಧಿಕಾರಿಗಳ ವ್ಯವಸ್ಥೆಗೆ ಕೆಟ್ಟಿದೆ ಮೇಡಮ್, ಅದು ಕೆಟ್ಟಿದೆ. ಇಲ್ಲಿ ನಿಜವಾಗ್ಲೂ ಮಾಧ್ಯಮಗಳೇ ಇಲ್ಲ ಅಂದಿದ್ರೆ ಇವತ್ತು ಜನಸಾಮಾನ್ಯರು ಬದುಕೋದು ಕಷ್ಟ ಆಗ್ತಾ ಇತ್ತು. ಮಾಧ್ಯಮಗಳಿಂದನೇ ಇವತ್ತು ಈ ಸಮಾಜ ಹೋರಾಟಗಾರರು ಉಳ್ಕೊಂಡಿದ್ದಾನೆ ಅಂತ ಹೇಳಕ್ಕೆ ಬಯಸ್ತೀವಿ. ಹೋರಾಟಗಾರರನ್ನ ಫ್ಲಾಗ್ ಹಿಡಿಬೇಡಿ, ನಮ್ಮ ಕನ್ನಡದ ಬಾವುಟ ಆರಿಸಬಾರ್ದು, ಕನ್ನಡದ ಶಾಲು ಧರಿಸಬಾರ್ದು. ನೀವು ಯಾವುದೇ ರೀತಿ, ಇದು ಸಂವಿಧಾನ ಹಕ್ಕಿದೆ ಸರ್, ನಮ್ಮ ಹೋರಾಟ ಮಾಡೋದಕ್ಕೆ ಹಕ್ಕಿದ್ರು ಇದನ್ನ ತಡೆಗಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಬೇರೆ ರಾಜ್ಯದಲ್ಲಿ ಅವರ ಫ್ಲಾಗ್ ಇಲ್ದಂಗೆ ಕೆಲವು ಹೊರ ರಾಜ್ಯದಲ್ಲಿ ನಾವು ನೋಡ್ತೀವಿ, ಅವ್ರದ್ದು ಏನಾದ್ರೂ ಒಂದು ಫ್ಲಾಗ್ ಬೋರ್ಡ್ ಇಲ್ಲ ಅಂದ್ರೆ ಅವ್ರು ಎಷ್ಟು ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಇಲ್ಲಿ ಅವಕಾಶ ಕೊಡ್ತಾ ಇಲ್ಲ. ನಮ್ಮ ರಾಜ್ಯದ ಯಾವುದೇ ಒಂದು ಬೆಳವಣಿಗೆಗೆ ಯಾವುದೇ ಅಧಿಕಾರಿಗಳು ಬೆಂಬಲ ಕೊಡ್ತಾ ಇಲ್ಲ, ಸಹಕರಿಸ್ತಾ ಇಲ್ಲ. ಮತ್ತೆ ತುಂಬಾನೇ ಬೇಜವಾಬ್ದಾರಿತನದಿಂದ ನಡ್ಕೊತಾ ಇದ್ದಾರೆ. ಮತ್ತೆ ಇಲ್ಲಿ ಇದು ಮಾಡ್ತಾ ಇರೋದು, ಈ ಹೋರಾಟಗಳು ಮಾಡ್ತಾ ಇರೋದು ಜನಸಾಮಾನ್ಯರಿಗೋಸ್ಕರ, ನಾಡಿನ ಹಿತಕ್ಕಾಗಿ, ನಾಡಿನ ಜಲ ನೆಲ ಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾಡಿನ ಜನತೆನೂ ಇದಕ್ಕೆ ಬೆಂಬಲ ಸೂಚಿಸಬೇಕು. ನೀವು ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಮತ್ತೆ ಟ್ವಿಟರ್ಗಳಲ್ಲಾಗ್ಲಿ ಮತ್ತೆ ಇನ್ನಿತರ ಬಂದು ಬೀದಿಯಲ್ಲಿ ನಿಂತ್ಕೊಂಡು ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇರೋದು ಯಾರೋ ನಮ್ಮ ಕುಟುಂಬದವ್ರಿಗೋಸ್ಕರ ಅಲ್ಲ, ನಾಡಿನ ಜನತೆ, ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ಬಡವನಿಗೆ, ಪ್ರತಿಯೊಬ್ಬ ರೈತನಿಗೆ, ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬ ಅಧಿಕಾರಿಗಳಿಗೂ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ. ಜೊತೆಗೆ ಇವತ್ತು ಏನು ಪೊಲೀಸರು ಪ್ಯಾಂಟಿ ಶೂಟ್ ಹಾಕೊಂಡು ಇದ್ದಾರೆ, ಅದು ನಿಖರಿದ್ದಂತ ಒಂದು ಪೊಲೀಸರನ್ನ ಪ್ಯಾಂಟ್ ಕೊಡೋ ರೀತಿಯಲ್ಲಿ ಹೋರಾಟದ ಮುಖಾಂತರ ವಟಾಳಂಗರ ಸಾಹೇಬರು ಕೊಟ್ಟಿದ್ದಾರೆ. ಆದ್ರಿಂದ ಆದಷ್ಟು ಕೂಡಲೇ MES ಮತ್ತೆ ಶಿವಸೇನೆ ಸಂಘಟನೆಯನ್ನ ಸಂಘಟನೆ ಬ್ಯಾನ್ ಆಗಬೇಕು, ಗಡಿಪಾರು ಮಾಡಬೇಕು. ಜೊತೆಗೆ ಅವರಿಗೆ ಬುದ್ಧಿ ಕಲಿಸುವಂತ ಕ್ರಮ ತಗೊಬೇಕು. ಹಾಗಾಗಿ ಮತ್ತೆ ಕಳಸಾ ಬಂಡೂರಿ, ಮಹದಾಯಿ ಮತ್ತೆ ಏನು ನಮ್ಮ ಮೇಕೆದಾಟು ಯೋಜನೆ ಜಾರಿ ಆಗಬೇಕು. ಮತ್ತೆ ಕನ್ನಡಿಗರಿಗೆ ಮೆಟ್ರೋದಲ್ಲಿ ಕೆಲಸ ಕೊಡಬೇಕು ಸರ್. ನಮ್ಮವರೇ ರೀತಿ ಧೋರಣೆ ಮಾಡ್ತಾ ಬಂದ್ರೆ ಬಂದ್ ಮಾಡಿ ಏನ್ ಪ್ರಯೋಜನ ಆಗುತ್ತೆ ಸರ್?
ಮೇಡಮ್ ಈಗ ಇಲ್ಲಿ ಎಲ್ಲರೂ ಜವಾಬ್ದಾರಿ ಅಂತ ನಾನು ಅವಾಗ ಏನ್ ಹೇಳಿದ್ದೀನಿ, ಈ ವೈಯಕ್ತಿಕ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಸಂಘಟನೆ ಮಾಡೋದಲ್ಲ. ಜನಸಾಮಾನ್ಯರಿಗೆ ಜನರ ಪರವಾಗಿ ನಾವು ಏನಂತ ಧ್ವನಿ ಸಂಘಟನೆ ಮಾಡುವಾಗ ಏನು ಭರವಸೆಗಳನ್ನ ಕೊಡ್ತೀವಿ ನಾಡು ನುಡಿ ಜಲಕ್ಕಾಗಿ ಅಂತ, ಅದನ್ನ ನಡ್ಕೋಬೇಕು ಮೇಡಮ್. ಅವರ ವೈಯಕ್ತಿಕವಾಗಿ ಇವತ್ತು 60-20 ವರ್ಷಗಳ ಸಂಘಟನೆಗಾರರನ್ನ ಹಿಂದೆ ಇಟ್ಟು ನಿನ್ನೆ ಮೊನ್ನೆ ಕೆಲವು ಸಂಘಟನೆಗಳು ಮಾಡಿಕೊಂಡು ಅವರ ರಕ್ಷಣೆಗಾಗಿ, ಅವರ ಸ್ವಾರ್ಥಕ್ಕಾಗಿ, ಅವರ ಬೆಳವಣಿಗೆಗಾಗಿ ಏನೋ ಇವತ್ತು ಮಾಲ್ಗಳಾಗಬಹುದು, ರಾತ್ರಿ ನಡೆಯುವಂತ ಪಬ್ಗಳಾಗ್ಬೋದು, ಇನ್ನಿತರರ ಹತ್ರ ಶಾಮೀಲಾಗ್ಬಿಟ್ಟು ಇವರು ಸಂಘಟನೆಗಳನ್ನ ಈಗಾದ್ರೆ ಇಷ್ಟು ಸಂಘಟನೆಗಳು ಇವತ್ತು ಬೆಂಬಲ ಕೊಡ್ತಾ ಇದೆ. ಅವರೆಲ್ಲ ಪ್ರಜ್ಞಾವಂತರಲ್ವಾ? ಅವರು ನಾಡು ನುಡಿ ಜಲಕ್ಕಾಗಲ್ವಾ? ಅವ್ರಿಗೆ ಜವಾಬ್ದಾರಿ ಇಲ್ವಾ? ಇವತ್ತು ಹೋರಾಟಗಳ ಮಾಡಲಿಲ್ಲ ಅಂದ್ರೆ ಬಿಸಿ ಮುಟ್ಸೋದು ಹೆಂಗೆ ಮೇಡಮ್? ಆದ್ರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ವೈಯಕ್ತಿಕ ವಿಚಾರ ಏನೇ ಇರಲಿ, ನಾಡು ನುಡಿ ಜಲ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ನಾಡಿನ ಗೌರವವನ್ನು ಉಳಿಸೋದು. ಭುವನೇಶ್ವರಿ ತಾಯಿಯ ಮಕ್ಕಳಾಗಿದ್ರೆ ನೀವು ನಮ್ಮ ಕರ್ನಾಟಕದ ಅನ್ನ ತಿಂತಾ ಇದ್ರೆ, ಕನ್ನಡಿಗರಾಗಿ ಹೋರಾಟ ಮಾಡೋರಾಗಿದ್ರೆ ನಿಜವಾಗೂ ಇವತ್ತು ಈ ಒಂದು ನಿರ್ಧಾರ ತಗೊಂತಾ ಇರಲಿಲ್ಲ. ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಸರ್ ಹೋರಾಟ? ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಮೇಡಮ್ ನಾವು ಆದಷ್ಟು ಪ್ರತಿಯೊಂದು ಗ್ರಾಮಗಳಲ್ಲೂ ಯುವಕರಿಗೆ ಅವ್ರಿಗೆ ಏನು ವಿಚಾರ ಸಂಕಿರಣಗಳನ್ನು ಮಾಡಿ ನಮ್ಮ ನಾಡು ನುಡಿದ ಜಲದ ಬಗ್ಗೆ ಅವ್ರಿಗೆ ವಿವರಗಳನ್ನು ತೋರಿಸಿ. ಯಾಕೆಂದ್ರೆ ನಾವಾದ್ರೂ ಈಗಾಗಲೇ ಹೋರಾಟಗಳ ಮುಖಾಂತರ ತಗೊಂತ ಇದೀವಿ. ಮುಂದಿನ ಜನ ಎಜುಕೇಶನ್ ಇರ್ತದೆ, ಅವ್ರಿಗೆ ತಿಳುವಳಿಕೆ ಕಡಿಮೆ ಇರುತ್ತೆ, ಅವ್ರು ಬದುಕೋದು ಕಷ್ಟ ಆಗ್ಬಿಡುತ್ತೆ. ಆದ್ರಿಂದ ನಾವು ಸಹ ಅವ್ರಿಗೆ ತಿಳುವಳಿಕೆ ಕೊಡೋದ್ರ ಮೂಲಕ ಗ್ರಾಮಕ್ಕೂ ಹೋಗಿ ನಾವು ಸಂಘಟಿತರನ್ನ ತಯಾರು ಮಾಡಿ ಸಂಘಟನೆಗಳನ್ನ ಬಲಪಡಿಸುವುದು, ಬೆಳೆಸುವುದಕ್ಕೆ, ನಮ್ಮ ನಾಡು ನುಡಿ ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ ಮೇಡಮ್.